ಸೊ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕ್ವೆಶನ್ಸ್ ತುಂಬ ಜನಕ್ಕಿರುತ್ತೆ. ಬಿಕಾಸ್ ಇವಾಗ ತುಂಬ ಹೈ ಹೋಗಿದೆ ಮತ್ತು ಆವಾಗವಾಗ ಸ್ವಲ್ಪ ಡೌನ್ ಆಗ್ತಿದೆ, ಬಟ್ ಅಷ್ಟೊಂದು ಡೌನ್ ಆಗಿಲ್ಲ. ಫ್ಯೂಚರಲ್ಲಿ ಏನಾದರೂ ತುಂಬ ಡೌನ್ ಆಗುತ್ತಾ ಅನ್ನೋ ಕ್ವೆಶನ್ ಇರುತ್ತೆ. ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋರಿಗೆ ಒಂದು ಸಿಂಪಲ್ ಸ್ಟ್ರಾಟಜಿ ಏನಂದರೆ, ಇಂಡಿಯನ್ ಗವರ್ಮೆಂಟ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂದರೆ 4,50,000 crores. ಅದು ರಿಸರ್ವ್ ಬ್ಯಾಂಕಲ್ಲಿ ಇಟ್ಕೊಂಡಿರೋ ರಿಸರ್ವ್ ಆಫ್ ಗೋಲ್ಡ್. ಸೊ ಇಂಡಿಯನ್ ಗೌರ್ಮೆಂಟೇ ಗೋಲ್ಡ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದೆ ಅಂದರೆ ಜಸ್ಟ್ ಟು ಹ್ಯಾಂಡಲ್ ದ ಡಾಲರ್ INR ಡಿಫ್ರೆನ್ಸ್, ಅಥವಾ ಫ್ಯೂಚರಲ್ಲಿ ಏನಾದರೂ ಎಕನಾಮಿಗೆ ಪ್ರಾಬ್ಲಮ್ ಆದರೆ ಅಷ್ಟು ಗೋಲ್ಡ್ ಯುಟಿಲೈಸ್ ಮಾಡ್ತಾರೆ, ಅಥವಾ ಅದೊಂದು ಇಮರ್ಜೆನ್ಸಿ ಫಂಡಾಗಿ ಯೂಸ್ ಮಾಡ್ತಾರೆ. ಸೊ ಈ ಒಂದು ಸಿಂಪಲ್ ಸ್ಟ್ರಾಟಜಿಯಿಂದ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ವೆನ್ ಗವರ್ಮೆಂಟ್ ಆಫ್ ಇಂಡಿಯಾ ದ RBI ಹ್ಯಾಸ್ ಇನ್ವೆಸ್ಟೆಡ್ ಸೋ ಮಚ್ ಆಫ್ ಗೋಲ್ಡ್, ನಾವು ಯಾಕೆ ಇನ್ವೆಸ್ಟ್ ಮಾಡಬಾರ್ದು? ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಇನ್ವೆಸ್ಟ್ ಇನ್ ಗೋಲ್ಡ್, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.